ಇನ್ನು ಮಂಡ್ಯದ ವಿಸಿ ನಾಲೆಗೆ ಕಾರು ಬಿದ್ದು ಚಾಲಕ ಸ್ವಲ್ಪ ಅದರಲ್ಲೇ ಬಚಾವಾಗಿದ್ದಾನೆ. ಎಲ್ಲಾಗಿರೋದು ಗೊತ್ತಾ? ಇದು ಬಿ ಯರಹಳ್ಳಿ ಬಳಿಯ ವಿಸಿ ನಾಲೆಯಲ್ಲಿ ಸುಮಾರು ಬೆಳಗಿನ ಜಾವ 4:30 ಆಸುಪಾಸಿನ ಸಮಯದಲ್ಲಾಗಿರುವಂಥ ಘಟನೆ. ಅಂದರೆ ನಿದ್ದೆಯ ಮಂಪರು ಅಂತ ಹೇಳ್ಬೋದು. 4:30 ಸುಮಾರಿಗೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನಿದ್ದೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕಲ್ಲಹಳ್ಳಿ ನಿವಾಸಿ ಕೃಷ್ಣ ಗಾಡಿ ಓಡಿಸ್ತಾ ಇದ್ರು. ತುಂಬ ಚಿಕ್ಕದಾಗಿತ್ತು ರಸ್ತೆ, ಆಮೇಲೆ ತಡೆಗೋಡೆಯೂ ಇಲ್ಲ, ಜೊತೆಗೆ ನಿದ್ದೆಯ ಮಂಪರ್ ಬೇರೆ 4:15. ಹಾಗಾಗಿ ನಾಲೆಗೆ ಬಿದ್ದು ಪಲ್ಟಿ ಹೊಡೆದ್ಬಿಟ್ಟಿದೆ. ಕಾರು ನಾಲೆಗೆ ಬೀಳ್ತಾ ಇದ್ದಂತೆ ಚಾಲಕ ಹೊರಗೆ ಬಂದಿದ್ದಾರೆ, ಹಾಗಾಗಿ ಬಚಾವಾಗಿದ್ದಾರೆ. ಆತನ ಸಮಯ ಪ್ರಜ್ಞೆಯಿಂದ ಜೀವ ಉಳಿಸ್ಕೊಂಡಿದ್ದಾನೆ ಚಾಲಕ. ಆಮೇಲೆ ಕಾರ್ ಮುಳುಗೋಯ್ತು. ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕಾರನ್ನು ಮೇಲೆತ್ತಿದ್ದಾರೆ. ಮಂಡ್ಯದಲ್ಲಾಗಿರೋ ಘಟನೆ, ಇದಕ್ಕೆ ಸಂಬಂಧಪಟ್ಟಂಥ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಈ ನಾಲೆಯ ಸಮೀಪ ತಡೆಗೋಡೆಗಳನ್ನು ಸುಮಾರು ಕಡೆಗಳು ನಿರ್ಮಿಸಿಲ್ಲ. ಎಚ್ಚರಿಕೆಯನ್ನು ವಹಿಸಬೇಕು ಈ ಸಂದರ್ಭದಲ್ಲಿ. ಜೊತೆಗೆ ಜನಪ್ರತಿನಿಧಿಗಳು ಸ್ವಲ್ಪ ಗಮನ ಕೊಡಬೇಕು. ಕತ್ತಲಾದಂಥ ಸಂದರ್ಭದಲ್ಲಿ ಅಥವಾ ಇನ್ನೂ ಬೆಳಕು ಬರದ ಸಮಯದಲ್ಲಿ ನಮಗೆ ರೋಡ್ ಅಲ್ಲಿ ಇದೆಯೋ ಇಲ್ಲವೋ ಗೊತ್ತಾಗೋದಿಲ್ಲ. ಪಕ್ಕದಲ್ಲಿ ನಾಲೆ ಇದ್ದ ಸಂದರ್ಭದಲ್ಲಂತೂ ಭಾಳ ದೊಡ್ಡ ಡೇಂಜರು. ಇದೇ ಮಂಡ್ಯದ ಭಾಗದಲ್ಲಿ ಎಷ್ಟೋ ಘಟನೆಗಳು ನಾವು ನೋಡಿದ್ದೀವಿ. ಈ ನಾಲೆಗೆ ಸಮೀಪ ಆಗಿರುವಂಥ ಆಕ್ಸಿಡೆಂಟ್ಗಳು ಎಲ್ಲವೂ ಆದಮೇಲೆ ತಡೆಗೋಡೆ ಕಟ್ಟೋದಲ್ಲ. ಏನೂ ಆಗದ ರೀತಿಯಲ್ಲಿ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋದೇ ಒಬ್ಬ ನಿಜವಾದ ಅಧಿಕಾರಿಯ ಕೆಲಸ, ಒಬ್ಬ ನಿಜವಾದ ಜನಪ್ರತಿನಿಧಿಯ ಕೆಲಸ. ಅದಾಗಬೇಕು.